ಅಂದ್ರ ಕರೆ ಹೇಳು ಸಲುವಾಗಿ ಅವ ಋಷಿ ಅಂತಿದ್ದ. ಇಲ್ಲೋ ಕನಸಿನಾಗ ಇದ್ದದ್ದು ಅದೇನ, ನನಗೆ ಕನಸು ಬಿದ್ದಿಲ್ಲ ಮತ್ತ ನಾ ರಾಜ್ಯವನ್ನು ಕೊಟ್ಟಿಲ್ಲ ಅಂತ ಹೇಳಿಬಿಡ್ಲ ಅಂತಂದ್ರ, ಇಲ್ರಿಪ್ಪ ಸುಳ್ಳು ಹೇಳಂಗಿಲ್ಲ, ನಾ ಕೊಟ್ಟದ ಕರೆ ಅದ ಅಲ್ರಿ, ಕೊಟ್ಟದ ಕರೆ ಅದ ಅಲ್ರಿ. ಇಲ್ಲೋ ಅದಕ್ಕೇನಾಗುತ್ತದೆ, ಒಂದು ಸುಳ್ಳು ಹೇಳಿಬಿಡ್ಲ, ಇಲ್ರಿ ನಾ ಸುಳ್ಳು ಹೇಳಂಗಿಲ್ಲ, ನಾ ಎಲ್ಲ ಕೊಟ್ಟೇ ಬಿಡ್ತೇನೆ ಅಂತ ತಿಳ್ಕೊಂಡ ಲೋಹಿತಾಸುವ ಸತ್ತ. ಕೊನೆಗೇನಪ್ಪ ಅಂತಂದ್ರ ಸುಡಗಾಡ ಕಾಯಕತ್ತಿದ್ದ. ಸುಡಗಾಡ ಕಾಯು ಸಂದರ್ಭದೊಳಗ ಅವನ ಮಗ ಲೋಹಿತಾಸುವ ಸತ್ತಿದ್ದ. ಅವನ ಹೆಂಡತಿ ಕೂಶನ ಹೆಣ ತಗೊಂಡು ಬಂದಿದ್ಲು. ಎಲ್ಲಿ? ಸುಡಾಕ. ಕಟ್ಟಿಗೆ ಹಾಕಿದ್ಲು. ಕಟ್ಟಿಗೆ ಎಲ್ಲ ಒಟ್ಟಿ ಕಟ್ಟಿಗೆ ಮ್ಯಾಲ ಮಗನ್ನ ಹಾಕ್ಯಾಳ. ಇನ್ನೇನು ಬೆಂಕಿ ಹಚ್ಚಬೇಕು ಅನ್ಕೊಡ್ದ. ಇವನ ಕಾಯಕಿದ್ದ ಹರಿಶ್ಚಂದ್ರ. ಇವ್ ಕಾಯಾಕಿದ್ರ ಇವಾಗ ಗಡ್ಡ ಬಂದ್, ಮೀಶ್ ಬಂದ್, ಕಟ್ಟಿಂಗ್ ಇಲ್ಲದಕ್ಕೆ ಮನಗಂಡ ಕೂದ್ಲು ಬಂದ್, ಇವ್ ಕೂಣ್ ಹತ್ತುವಲ್ಲಾಗಿದ್ದ ಅಕ್ಕಿಗಿ, ಹೆಂಡತಿಗೆ. ಹೆಂಡತಿನೂ ಇವಾಗ ಕೂಣ್ ಹತ್ತುವಲ್ಲಾಗಿದ್ಲು. ಅವ ಹೇಳ್ದ, ನೀ ಈ ಮಗನ್ನ ಸುಡಾಕತ್ತಿಯಲ್ಲ, ಇಲ್ಲಿ ಈ ಸ್ಮಶಾನದೊಳಗೆ ಸುಡಬೇಕಾದ್ರ ಸುಂಕ ಕೊಡಬೇಕು, ಟ್ಯಾಕ್ಸ್ ಕೊಡಬೇಕು, ಹಂಗ ಸುಡಂಗಿಲ್ಲ, ಇಷ್ಟ ಪಿ ಅದ ಇಲ್ಲಿ. ಆಕೆ ಅಂದು, ನನ್ನ ಹತ್ತಕ್ಕೆ ರೊಕ್ಕ ಇಲ್ರಿ, ಮತ್ತ ನಾ ಹೆಂಗ್ ಕೊಡಬೇಕು? ಅರೆ ನಿನ್ನ ನೋಡಿ ನಾ ಎಲ್ಲ ಬಿಡ್ತನ, ಕರೆ ನನಗೊಬ್ಬ ಮಾಲಕ್ ಅದಾನ, ಆ ಸುಡಗಾಡ ಕಾಯನ ಉಣ್ತಕ್ಕೆ ಜೀತಾ ಇದ್ದೀವ. ಸತ್ಯ ಹರಿಶ್ಚಂದ್ರ ಈ ದೇಶದ ದೊಡ್ಡ ರಾಜ. ವಿಧಿ ಅಂದ್ರೆ ಬಹಳ ಕೆಟ್ಟದರಿ. ಯಾವಾಗ ಏನ್ ಮಾಡ್ತದ ಹೇಳಕ್ ಬರಂಗಿಲ್ಲ ನಮ್ಮನ್ನ. ಅದಕ್ಕೆ ನಿಜಗುಂಡ್ರಂತಾರ ಅವರು, ಏನು ಬಾಪು ವಿಧಿ ನಿನಗೆ ಬಲ್ಲಿದರು ಬೇರಾರುಂಟು, ರೂಪು ಗೆಡಿಸಿದೆ ಮಹಾಮಹಿಮರೆಲ್ಲರನು. ಎಂತೆಂಥವರನ್ನ ಹೆಂಗ ಮಾಡಿಬಿಟ್ಟಿಯಲ್ಲ ವಿಧಿಯೇ, ಪ್ರಾರಬ್ಧ ಕರ್ಮವೇ. ನಾನು ಮಾಡಿದ ಕರ್ಮ ಬಲವಂತವಾದರೆ ನೀನು ಮಾಡುವುದೇನು ಹರಿಯೇ? ನಾವೇನ ಪಾಪ ಮಾಡಿರ್ತೀವಲ್ಲ ಅದನ್ನ ಉಂಡ ತೀರ್ಬೇಕು, ಅದನ್ನ ಹಂಗ ಬಿಡಾಕ ಬರಂಗಿಲ್ಲ. ಅದಕ್ಕೆ ನಿಜಗುಂಡ್ರು ಮತ್ತೊಂದು ಕಡೆ ಬರೀತಾರೆ, ಬರಲುಳ್ಳ ದುಃಖವನ್ನು ಅನುಭವಿಸಿಯೇ ತೀರಬೇಕು, ಬೇರೆ ಪರಿಹಾರ ಅದಕ್ಕಿಲ್ಲ. ಇಹುದೆಂದೊಡೆ ರಾಮನಳ ಪಾಂಡವರು ನೋಯಲೇಕೆ. ನಿಜಗುಂಡ್ರು ಬರೀತಾರೆ, ನಾವೇನು ಮಾಡಿವಲ್ಲ ಅದನ್ನು ಉಣಲಾರದ ಎಂದು ಹೋಗಂಗಿಲ್ಲ, ಎಂದು ಹೋಗಂಗಿಲ್ಲ. ನಾವು ಮಾಡಿದ ಕರ್ಮ, ಅದಕ್ಕೆ ಕರ್ಮ ಮಾಡುವಾಗ ಭಾಳ ಎಚ್ಚರ ಇರ್ಬೇಕು. ನಾವು ಮಾಡುವ ಕರ್ಮದೊಳಗೆ ಭಾಳ ಎಚ್ಚರ ಇರ್ಬೇಕು, ಅದು ಎಂದೂ ಹಂಗ ಹೋಗಂಗಿಲ್ಲ. ಅದಕ್ಕೆ ಅವ್ರಂತಾರ, ಇಹುದೆಂದೊಡೆ ನಾವು ಮಾಡಿದ ಪಾಪದ ಕರ್ಮದ ಫಲವನ್ನ ನಾವು ಮೀರ್ತೀವಂದ್ರ ರಾಮನಳ ಪಾಂಡವರು ನೋಯಲೇಕೆ. ರಾಮ ವನವಾಸಕ್ಕೆ ಹೋದ, ನಳರಾಜ ದಿಕ್ಕಿಲ್ಲದ ಹೋದ. ರಾಜರು ಎಲ್ಲ ಹೋಗ್ಯಾರಪ್ಪ, ಇದು ಎದರ ಪ್ರತಿಫಲ ಅಂತಂದ್ರ ಅವರು ಮಾಡಿದ ಕರ್ಮದ ಫಲ. ನಿಮ್ಮನಿಗೆ ಆಗ ಪತ್ರ ಬರ್ತಿದ್ವು ಅಲ್ಲ, ಪತ್ರ ಮ್ಯಾಗ ಪತ್ತಾ ಬರೀತಿದ್ರು. ಊರ ಹೆಸರ, ತಾಲೂಕಾ, ಜಿಲ್ಲಾ, ನಿಮ್ಮ ಹೆಸರ ಅಡ್ರೆಸ್ ಬರೆದು ಪತ್ರ ಹಾಕ್ತಿದ್ರು. ಪೋಸ್ಟ್ ಮನ್ ತಂದು ಕೊಡ್ತಿದ್ದ. ಒಂದು ವೇಳೆ ಪೋಸ್ಟ್ ಮನ್ನ ನಿಮ್ಮ ಮನೆಯ ದಾರಿ ತಪ್ಪಬಹುದು, ಪೋಸ್ಟ್ ಮನ್ ನಿಮ್ಮ ಮನೆಯ ದಾರಿ ತಪ್ಪಬಹುದು, ಆಗ ಪತ್ರ ಬರ್ಲಾರ್ದ ನಾಪತ್ತ ಆಗಬಹುದು. ಆದ್ರೆ ನೀವು ಮಾಡಿದ ಕರ್ಮ ಏನದಲ್ಲ ಅದು ಎಂದೂ ತಪ್ಪಂಗಿಲ್ಲ. ನೀವು ಎಲ್ಲಿದ್ದೀರಿ, ಯಾವ ಊರಾಗ ಹುಟ್ಟೀರಿ, ಯಾವ ತಾಲೂಕ, ಯಾವ ಜಿಲ್ಲಾ, ಯಾವ ರಾಜ್ಯ ಹುಡುಕಾಡಿ ಯಾವ ಮನೆಗೆ ಅದೀರಿ, ಅಲ್ಲೇ ಬಂದು ನಿಮಗೆ ದುಃಖ ಕೊಡ್ತದ. ಅದು ಯಾವುದು? ನೀವು ಮಾಡಿದ ಕರ್ಮ ಬಿಡೋದಿಲ್ಲ. ಅದಕ್ಕೆ ಎಚ್ಚರ್ಲಿ ಕರ್ಮ ಮಾಡಬೇಕು. ನಾ ಇದನ್ನ ಮಾಡಾಕತ್ತೀನಲ್ಲ, ಇದರಿಂದ ಯಾರಿಗಾರ ನೋವಾಗುತ್ತದೆ, ನಾ ಇದನ್ನ ಮಾಡಾಕತ್ತೀನಲ್ಲ ಇದರಿಂದ ಯಾರಿಗಾರ ಕೆಟ್ಟ ಆಗತ್ತದೆ, ಯಾರಿಗಾರ ಕೆಟ್ಟ ಆಯ್ತು, ಯಾರಿಗಾರ ನೋವಾಯ್ತಂದ್ರೆ ನಾ ಮಾಡಿದ ಕರ್ಮ ಬಹಳ ಕೆಟ್ಟದ, ವಾಪಸ್ಸು ನಮಗೆ ಬರ್ತದ, ವಾಪಸ್ಸು ನಮಗೆ ಬರ್ತದ. ಅದಕ್ಕೆ ಎಚ್ಚರ್ಲಿ ನಾವಿರ್ಬೇಕು ಕರ್ಮವನ್ನು ಮಾಡುವಾಗ. ಸತ್ಯ ಹರಿಶ್ಚಂದ್ರ ಸುಡಗಾಡ ಕಾಯುವ ಸಂದರ್ಭದೊಳಗ ಮಗನ್ನ ಹಾಕ್ಯಾಳ, ಬೆಂಕಿ ಹಚ್ಚಿಬಿಡುವಲ್ಲವ, ರೊಕ್ಕ ಕೊಟ್ಟು ಬೆಂಕಿ ಹಚ್ಚಬೇಕು. ಅಕ್ಕಿ ಕೈ ಮುಗಿದ ಕಾಲು ಬಿದ್ದಯ್ಯಪ್ಪ, ಹಂಗ ಮಾಡಬೇಡ, ಈ ನನ್ನ ಮಗನಿಗೆ ಉರಿ ಹಚ್ಚಬೇಕು, ಸತ್ತಾನ ಸುಡಬೇಕು, ಸುಡಲಿಲ್ಲ ಅಂದ್ರೆ ನಡೆಯಂಗಿಲ್ಲ, ನಾ ಏನಾರ ದುಡಿದು ನಿನಗೆ ಕೊಡ್ತೀನಿ, ಈಗ ನನ್ನ ಹತ್ತಕ್ಕೆ ರೊಕ್ಕಿಲ್ಲ ಅಂತ ತಿಳ್ಕೊಂಡ ಸತ್ಯ ಹರಿಶ್ಚಂದ್ರನ ಹೆಂಡತಿ ಎಟ್ಟು ಕೇಳಿದ್ರು ಬಿಡ್ಲಿಲ್ಲ. ರೊಕ್ಕ ಕೊಟ್ಟ ನೀನು ಕೊಡಬೇಕು, ಸುಡಬೇಕು.
ಆಕೆ ಅಂತಾಳ ರೊಕ್ಕ ಇಲ್ಲ ಎಲ್ಲಿದು ಕೊಡ್ಲಿ, ಅರೆ ರೊಕ್ಕ ಇರ್ಲಿಲ್ಲ ಅಂದ್ರೆ ನಿನ್ನ ಕೊಳ್ಳಾಗ ಗುಳದಾಳವೆಲ್ಲ ಅದನ್ನು ಕೊಡು ಅಂದವ. 2.5 ಕೊಡ್ರಿ. ರೊಕ್ಕ ಇಲ್ಲ ಅಂತಂದ್ರ ನಿನ್ನ ಕೊಳ್ಳಾಗ ಗುಳದಾಡಿ ಅದಲ್ಲ ಅದನ್ನು ಕೊಡು. ಆಕೆ ಅಂದ್ಲು ನೋಡ್ರಿ, ಸತ್ಯ ಹರಿಶ್ಚಂದ್ರನ ಹೆಂಡತಿದ ಒಂದು ಧರ್ಮ ಇತ್ತು. ಏನಂತಂದ್ರ ಆಕೆ ಕೊಳ್ಳಾಗ ಏನು ಗುಳದಾಳಿತ್ತು ನೋಡ್ರಿ, ಆ ಗುಳದಾಳಿ ತನ್ನ ಗಂಡಗ ಕಾಣಲಾರ್ದ ಇನ್ ಯಾರಿಗೂ ಕಾಣ್ತಿದ್ದಿಲ್ಲ. ಆಕಿದೊಂದು ಧರ್ಮ. ಆಕಿ ಕೊಳ್ಳನ್ ಗುಳದಾಳಿ ಮ್ಯಾಲ ಇರ್ತಿತ್ತದು, ಮ್ಯಾಲ ಹಾಕೋತಿದ್ಲು ಗುಳದಾಳಿ. ಆದ್ರೆ ಮಜಾ ಏನಿತ್ತು ಅಂತಂದ್ರ ಮ್ಯಾಲ ಇದ್ರು ಯಾವ ಗಂಡಸರಿಗೂ ಕಾಣ್ತಿದ್ದಿಲ್ಲ. ಆಕಿ ಗಂಡಗಟ್ಟ ಕಾಣ್ತಿತ್ತು ಗುಳದಾಳೆ. ಆಕಿದೊಂದು ಧರ್ಮ. ಈ ಗುಳದಾಳಿ ಇವನಿಗೆ ಕಾಣಕತ್ತೈತಂದ್ರ ಬಹುತೇಕ ಇವ್ ನನ್ನ ಗಂಡ ಅಂತ ಆಗ ತಿಳ್ಕೊಂಡ್ಲ. ಆಗ ಕೇಳ್ತಾಳ, ಯಾರು ನೀ ಯಾರು ಅಂತಂದಾಗ ಅವ ಅಂದ, ನಾನು ಈ ಸ್ಮಶಾನದ ಮಾಲಕನ ಆಳ ಮನುಷ್ಯ ಅಂದ. ಕೇಳ್ತಾಳ, ಅಲ್ಲ ನೀನು ನನ್ನ ಪತಿರಾಯ, ನನ್ನ ರಾಜ, ಸತ್ಯ ಹರಿಶ್ಚಂದ್ರ ನೀನು ಅಂತಂದಾಗ ಅವ ಅಂದ, ಹೌದು ನೀ ಯಾರು? ನಾನಿನ್ನ ಹೆಂಡತಿ. ಸತ್ತವ್ರು ಯಾರು? ನನ್ನ ಮಗ ಲೋಹಿತಾಶ್ವ ಅಂತಂದಾಗ ಅವನು ಅಳ್ಳಕತ್ತಿದ. ಆಗ ಕೊನೆಗೆಂಪ ಅಂತಂದ್ರ ಆ ಋಷಿ ಬರ್ತಾನ, ಬಂದವರಿಗೆ ಆಶೀರ್ವಾದ ಮಾಡಿ ಮತ್ತ ಅವರ ರಾಜ್ಯವನ್ನು ಕೊಟ್ಟ ಅಂತ ಕತಿ ಬರ್ತದ. ಈ ದೃಷ್ಟಾಂತ ಸಾಲಿಯೊಳಗ ಹುಡುಗರಿಗೆ ಹೇಳಾಕತ್ತಿದ್ರು. ಸರು ಬಹಳ ಚಂದ ಹೇಳ್ತಿದ್ರು. ಎಲ್ಲ ಹುಡುಗರು ಕೂತ ಅಳ್ಳಾಕತ್ತಿದ್ದು, ಕಣ್ಣಾಗ ನೀರು ಬರ್ತಿದ್ದು, ಅಳ್ತಿದ್ದು ಹಂಗ ಹುಡುಗರು. ಆಗ ಸರ್ ಹೇಳಿದ ಹಿಂದಿಗಡೆ, ಅಲ್ಲ ಈ ಕಥೆಯಿಂದ ನಿಮಗೇನ್ ತಿಳಿತು? ಇದರಿಂದ ನಿಮಗೆ ಏನ್ ಅನಿಸ್ತದ ಈ ಕತಿ ಕೇಳಿ ಅಂದಾಗ ಅದ್ರಾಗ ಅಳ್ಕೋಂತ ಒಬ್ಬ ಹುಡುಗ ಈಗ ಕೈ ಮಾಡಿ, ಸರ ನಾ ಹೇಳ್ತೇನ್ರಿ ಅಂದ. ಅಳ್ತಿತ್ತು ಪಾಪ. ಹಂಗ ಸರ ನಾ ಹೇಳ್ತೇನ್ರಿ ಅಂದ. ಹೇಳಪ್ಪ ಹೇಳು, ಏನು ಈ ಕಥೆಯಿಂದ ನಿನಗೇನು ಸಂದೇಶ ಮುಟ್ಟಿತು, ನಿನಗೇನು ಅನಿಸ್ತು ಅಂತಂದಾಗ ಅವ ಹುಡುಗಂದ ಎದ್ದು ನಿಂತ, ಸರ ಸಾಯೋ ತನಕ ಎಂದೂ ಕರೆ ಹೇಳಬಾರ್ದ್ರಿ ಅಂದವ. ನನಗಿದ್ರಿಂದ ಏನ್ ತಿಳಿತಂದ್ರ ಒಟ್ಟ ಸತ್ರೂ ಕರೆ ಹೇಳಬಾರ್ದ್ರಿ ಜೀವನದಾಗ ಒಟ್ಟ. ಅವ ಅಂದ, ಸರ್ ಯಾಕೋ ಈ ಕತಿ ಕೇಳಿ ಜೀವನದೊಳಗೆ ಎಂದೂ ಸುಳ್ಳು ಹೇಳಬಾರ್ದಂತ ಹಿಂಗ ಅನ್ಬೇಕು. ನೀ ಏನು ಈ ಕತಿ ಕೇಳಿ ಜೀವನದಾಗ ಎಂದೂ ಕರೆ ಹೇಳಬಾರ್ದನ್ನ ಕತಿಯಲ್ಲೋ ಯಾಕಂತಂದಾಗ, ಸರ ಕರೆ ಹೇಳಿದ್ರ ಸುಡುಗಾಡ ಕಾಯುದು ಬೀಳ್ತದ್ರಿ. ಸರ ಕರೆ ಹೇಳಿದ್ರ ಹೆಂಡತಿನ ಮಾರ್ಕೊಳ್ಳೋದು ಬರ್ತದ್ರಿ. ಸರ ಕರೆ ಹೇಳಿದ್ರ ಮಗ ಸಾಯ್ತಾನ್ರಿ, ರಾಜ್ಯ ಬಿಟ್ಟು ಹೋಗುದಾಗ್ತದರಿ, ಕಾಡಿನೊಳಗೆ ತಿರುಗುದಾಗ್ತದರಿ. ಸರ ನಿಮಗರ ಗೊತ್ತಾಗ್ತದ ಇಲ್ಲರಿ ಇದು? ನೋಡು ಹುಡುಗ, ಹುಡುಗರೇ ನೀವು ಕುಂಡಿರ್ತೀರಿ ಎದ್ದಕ್ಕಿರ, ಈ ಹುಡುಗರನ್ನ ಕಳಿಸ್ರ ಕಡೆ, ಅಟ್ಟು ಹುಡುಗರನ್ನ ಕಳಿಸ್ರ. ಸಾಲಿ ಹುಡುಗರು ಹೇಳಿದಾಗ ಸರ್ ಏನಂದ ಅಂತಂದ್ರ, ಅವ ಅಂದ, ಯಾಕೆ ಹಿಂಗ ಒಂದು ಕೂಡಲೇ ಅಷ್ಟು ದುಃಖ ಅನ್ನಿಸ್ತು? ಕಾರಣ ಏನಂತಂದ್ರ ಜೀವನದೊಳಗ ಕರೇನೂ ಹೇಳಬೇಕು, ಸುಳ್ಳು ಹೇಳಬಾರ್ದಂತ ಅರ್ಥಲ್ಲ. ಆದ್ರೆ ಆ ಸುಳ್ಳು ಹೇಳೋದ್ರಿಂದ ಇನ್ನೊಬ್ಬರಿಗೆ ತೊಂದರೆಯಾಗಿರಬಾರದು. ಅದಕ್ಕೆ ಬರೀತಾರೆ ಏನಪ್ಪಾ ಅಂತಂದ್ರ, ಪುಸಿ, ಅನುಚಿತ, ನಿಷ್ಠುರತ್ವ, ಪೈಶೂನ್ಯತೆ ಪರಿವಿಡಿದ 4 ಪಾತಕಗಳು ವಾಣಿಯೊಳೊಂದಿರೆ ತನಗಿನ್ನೆಂತೊಲಿವನು. ಪರಮಾತ್ಮ ಒಲಿಬೇಕಾಗಿತ್ತು ಅಂದ್ರೆ ಇವು ಯಾವುವು ಹೇಳಬಾರದು. ವಾಣಿಯಿಂದ ಇವೆಲ್ಲ ಪಾಪ ಆಗುತ್ತಿದ್ವು ಅಂತಂದ್ರ ಪರಮಾತ್ಮ ಎಂದೂ ಒಲಿಯೋದಿಲ್ಲ. ಅದಕ್ಕ ಸಂತರು ಮಹಾತ್ಮರ ಜೀವನದೊಳಗೆ ಎಷ್ಟು ನೋವು ಬಂದರೂ ಎಂದೂ ಸುಳ್ಳು ಹೇಳಂಗಿಲ್ಲ. ಅವರು ಎಂದೂ ಸುಳ್ಳು ಹೇಳಂಗಿಲ್ಲ. ಯಾಕಂದ್ರ ಎದರ ಸಲುವಾಗಿ ಸುಳ್ಳು ಹೇಳ್ಬೇಕ್ರಿ? ಈ ಸಂಸಾರ ಸಲುವಾಗಿ ಸುಳ್ಳು ಹೇಳಬೇಕಲ್ಲ. ಈ ಸಂಸಾರ ಮೊದಲು ಕರೆ ಅಲ್ಲ, ಅದ ಮೊದಲು ಕರೆ ಇಲ್ಲ. ಮತ್ತೇನು ಅದರ ಸಲುವಾಗಿ ನಾವ್ಯಾಕೆ ಸುಳ್ಳು ಹೇಳಬೇಕು? ಅದಕ್ಕೆ ಅವ್ರು ಎಂದೂ ಸುಳ್ಳು ಹೇಳ್ತಿರಂಗಿಲ್ಲ, ಅವ್ರು ಎಂದೂ ಅಲ್ಲದ್ದು ಮಾಡ್ತಿರಂಗಿಲ್ಲ. ಅದಕ್ಕೆ ಅವ್ರು ಏನಪ್ಪಾ ಅಂತಂದ್ರ, ಈ ಜೀವನದೊಳಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನೋವು ಬರಲಿ, ಎಷ್ಟೇ ದುಃಖಗಳು ಬರಲಿ, ಅವೆಲ್ಲ ಬಂದರೂ
ಅವರನ್ನ ತೃಪ್ತಿಯಿಂದ ಸ್ವೀಕಾರ ಮಾಡ್ತಿರ್ತಾರೆ ಸಂತರು, ಮಹಾತ್ಮರು, ಜ್ಞಾನಿಗಳು. ಅದಕ್ಕ ಪರಮಾತ್ಮ ಮೇಲೆ 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 ಅವ್ರಿಗೆ ಭೇಟಿ ಆಗ್ತಿರ್ತಾನ. ಪರಮಾತ್ಮ ಎಲ್ಲಿರ್ತಾನಂದ್ರ ಬೇರೆ ಎಲ್ಲಿ ಇರಂಗಿಲ್ರಿ. ಯಾರ ಅವನ್ನ ನೆನೆಸ್ತಾರಲ್ಲ ಅವ್ರ ಕೂಡನೇ ಇರ್ತಾನ, ಅವನ ಕೂಡನೇ ಇರ್ತಾನ. ನೀವು ಯಾರನ್ನ ನೆನೆಸ್ತಿರ್ತಿರಲ್ಲ, ಭಾಳ ಪ್ರೀತಿ ಇರ್ತಿರಲ್ಲ, ನೋಡಿ ನೀವು